ಸರ್ ನಾವು ಕೂಲಿ ಬರಿ ಮಾಡೋದು, ಮನೆ ಕೆಲಸ ಮಾಡಿ ಒಂದೊಂದು ಮನೆ ಪುಟ್ಟ ಮನೆ ಸರ್. 30 ವರ್ಷದಿಂದ ಬಾಡಿಗೆಗಳು ಕಟ್ಟಕ್ಕಾಗದೆ ಅಮ್ಮ ಅಪ್ಪ ಏನು ತಾಳಿ ಕೆಟ್ಟಕ್ಕೆ ಮಾರಿ ಸರ್ ಮನೆ ಬಾಡಿಗೆ ಒಂದು ಚಿಕ್ಕ ಗುಡಾರ ಕಟ್ಕೊಂಡಿದ್ದೆ. ಇಲ್ಲೂ ಬಂದು ನೀವು ಇದ್ ಮಾಡಿದ್ರೆ ನಾವು ಸಿಟಿ ಹೆಂಗ್ ಬದುಕೋದು? ಹುಟ್ಟಿರೋದು ಕರ್ನಾಟಕ, ಓದೋದು ಕನ್ನಡ, ಮಾತಾಡೋದು ಇಲ್ಲಿ ಎಷ್ಟು ಪೊಲೀಸ್ ಬರ್ತಾರೆ ಗೊತ್ತಾ? ಹೆಣ್ಮಕ್ಳು ಅಂತ ಒಂದು ಇದು ಕಣಿಕರಲ್ಲ, ಅವ್ರ ಕಾಲಲ್ಲಿ ಬಿದ್ದು ನಾವು ಅಷ್ಟೊಂದು ಗಿಂಜಿದ್ದೀವಿ. ನಾವು ಮಕ್ಳು ಮರಿಕೊಂಡು ನಾವು ಎಲ್ಲಿ ಹೋಗೋದು? ನೀವೇ ಹೇಳಿ. ಮಕ್ಕಳನ್ನ ಎತ್ಕೊಂಡು ಹೇಳೋದು ಈ ಕಾಲದಲ್ಲಿ ಆ ಕಾಲದಲ್ಲಿ 50-70 ವರ್ಷ ಮುಂಚೆ ನೀವು ಕೊಟ್ರಿ ಅಂತ ಹೇಳ್ತಾ ಇದೀರಲ್ಲ, ಅವಾಗ ಜನನೇ ಇರ್ಲಿಲ್ಲ. ಅವಾಗಲೇ ನೀವು ಕಾಂಪೌಂಡ್ ಹಾಕಿ ಇಟ್ಟಿರ್ಬೋದಾಯ್ತಲ್ಲ, ನೀವು ಬಂದೋಬಸ್ತ್ ಮಾಡ್ಕೊಂಡಿರ್ಬೋದಾಯ್ತಲ್ಲ. ಊರು ದೊಡ್ಡದಾಗ ತನಕ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ನಮ್ದು ಜಾಗ ಅಂತ ಕದಲಿಸ್ತಾ ಇದೀರಲ್ಲ. ನಾವ್ ಇರೋದೆಲ್ಲ ಏನ್ ಮಾಡ್ಬೇಕಾಗಿರೋದಿಲ್ಲ ಹೆಣ್ಮಕ್ಳೆಲ್ಲ ಇಲ್ಲ ಮಕ್ಕಳೆಲ್ಲ ನಾವ್ ಹೆಂಗ್ ಓದಿಸೋದು? ವಿದ್ಯಾವಂತ ಹೆಂಗ್ ಮಾಡ್ಸೋದು? ಈ ಸಮಾಜಕ್ಕೆ ಒಳ್ಳೆ ಮಕ್ಕಳು ನಾವ್ ನಡ್ಸೋದು ಹೆಂಗ್ ನಾವ್ ನಡ್ಸೋದು? ನೀವೇ ಹೇಳಿ. ನಮ್ ಕಡೆ ನಾಯ ಕೊಡ್ಸಿ ಒಂದೊಂದಕ್ಕೆ ಒಂದೊಂದು ತುತ್ತ ಅನ್ನಕ್ಕೂ ನಾವು ಕೂಲಿ ಬನಿ ಮಾಡಿ ದುಡಿಯೋರು. ಮನೆ ಕೆಲಸ, ಗಾರೆ ಕೆಲಸ, ಸಿಕ್ಕಿದ ಕೆಲಸ ನಾವು ಮಾಡ್ತಾ ಇದೀವಿ. ನಾವು ನಮ್ ಹೊಟ್ಟೆ ಯಾಕೆ ಹಿಂಗ್ ಉರಿಸ್ತಾ ಇದೀರ ಒಬ್ಬೊಬ್ರು ಬಂದಿ? ಈ 4 ದಿನ ನಾವು ಪಡ್ತಾ ಇರೋ ವೇದನೆ ಮನಗದ ನಿದ್ದೆ ಬರ್ತಾ ಇಲ್ಲ. ಮಕ್ಕಳಿಗೆ ಗಂಜಿ ಕೂಡ ಕಾಯ್ತಾ ಇಲ್ಲ. ಗಂಡ ಇರೋರು ಇರ್ತಾರೆ, ಗಂಡ ಇಲ್ದವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಆದ್ರೆ ಈ ಜಾಗನೇ ಬೇಕಾ ನಿಮ್ಗೆ?